ವೀಕ್ಷಕರಿಗೆ ಸ್ವಾಗತ. ಬಾಡಿಗೆ ಭಾಷಣಗಾರ ಸೂಲಿಬೆಲೆ ದೇರಳಕಟ್ಟೆಗೆ ಬಂದಿದ್ರು. ಈತನನ್ನು ಎಲ್ಲೆಲ್ಲ ಭಾಷಣಕ್ಕೆ ಕರೀತಾರೋ ಅಲ್ಲೊಂದು ಮಹಾ ಸುಳ್ಳು ಹೇಳಿ ಶ್ರೋತೃಗಳ ಚಪ್ಪಾಳೆಗಿಟ್ಟಿಸಿ ಬಕ್ರ ಮಾಡಿ ಹೋಗುವುದು ವಾಡಿಕೆ. ಇಲ್ಲೂ ಅದೇ ಮಾಡಿದ್ದಾರೆ ಏನೋ. ಆದರೆ ಏನಂತೆ, ಪಾಪ ಚಪ್ಪಾಳೆ ಹೊಡೆದು ಬಾಡಿಗೆ ಕೊಟ್ಟಾದ ಮೇಲೆ ಮಾನ್ಯ ಹಿಂದೂ ಸಹೋದರರಿಗೆ ಈತನ ಮದುವೆ ಪ್ರಸ್ತಾಪ ಗೊಂದಲಕ್ಕೀಡು ಮಾಡಿದೆ. ಅಷ್ಟಕ್ಕೂ ಆತ ಹೇಳಿದ್ದೇನು, ಮದುವೆ ಆಗಲು ಹುಡುಗಿ ಸಿಗದ ಹಿಂದುತ್ವವಾದಿ ಯುವಕರು ಅನ್ಯ ಧರ್ಮೀಯರನ್ನ ಮದುವೆಯಾಗಿ ಎಂದಾಗಿತ್ತು. ಪದೇ ಪದೇ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ದ್ವೇಷ ಕಾರುತ್ತಿರುವಂತಹ ಸೂಲಿಬೆಲೆಯ ಈ ಹೇಳಿಕೆ ಕರಾವಳಿಯ ಹಿಂದುತ್ವವಾದಿಗಳನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಪ್ರಸ್ತುತ ಈ ಹೇಳಿಕೆಯ ಪ್ರಕಾರ ಹಿಂದುತ್ವವಾದಿಗಳಿಗೆ ಹೆಣ್ಣೆ ಸಿಗುತ್ತಿಲ್ಲವೇ? ಹಿಂದೂ ರಾಷ್ಟ್ರ ನಿರ್ಮಾಣ ಎಂದು ಬೊಬ್ಬಿಡುತ್ತಿರುವಂತಹ ಇಲ್ಲಿನ ಹಿಂದುತ್ವದ ಕಾರ್ಯಕರ್ತರಿಗೆ ಹೆಣ್ಣು ಕೊಡಲು ಹಿಂದೂಗಳಿಲ್ಲವೇ? ಅಥವಾ ಹಿಂದೂ ಕಾರ್ಯಕರ್ತರನ್ನು ಮದುವೆಯಾಗಲು ಹಿಂದೂ ಯುವತಿಯರು ಯಾಕೆ ಒಪ್ಪುತ್ತಿಲ್ಲ? ಹಿಂದೂ ನಂಬಿಕೆ ಪ್ರಕಾರ ಅನ್ಯ ಧರ್ಮೀಯ ಯುವತಿಯನ್ನ ವರಿಸುವುದು ದೈವಾರಾಧನೆ ನಿಯಮಗಳಿಗೆ ಪೂರಕವಾಗಿರುತ್ತದೆ ಎಂಬಿತ್ಯಾದಿ ಪ್ರಶ್ನೆಗಳು ನೈಜ ಹಿಂದೂಗಳನ್ನ ತಳಮಳಗೊಳಿಸುತ್ತಿದೆ. ಮಾನ್ಯ ಸೂಲಿಬೆಲೆಯವರೇ, ನಮ್ಮ ಕರಾವಳಿ ಪರಂಪರಾಗತ ಸೌಹಾರ್ದದ ಊರು, ಜಾತ್ಯತೀತ ಸೆಕ್ಯುಲರ್ ಪರಂಪರೆ ನಮ್ಮದು. ಹಾಗಂತ ಅನ್ಯ ಧರ್ಮೀಯರನ್ನ ಮದುವೆಯಾಗುವ ಮೂಲಕವಲ್ಲ ಇಲ್ಲಿ ಸೌಹಾರ್ದ ಬೇರಿರುವುದು. ಹಾಗಂತ ಯಾರೂ ಹೇಳಿಕೆ ಕೊಟ್ಟೂ ಇಲ್ಲ. ಹಿಂದೂಗಳು ಅವರ ನಂಬಿಕೆ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಅವರ ವಿವಾಹವನ್ನ ಮಾಡ್ತಾರೆ. ಮುಸಲ್ಮಾನರು ನಮ್ಮ ಧರ್ಮ ಚೌಕಟ್ಟಿನಲ್ಲಿ ನಿಕಾಹ ನಡೆಸಿಕೊಳ್ಳುತ್ತೇವೆ. ಮುಸಲ್ಮಾನ ಹಿಂದೂ ಸಹೋದರಿಯನ್ನ ವರಿಸುವುದು ಧರ್ಮ ಬಾಹಿರವಾದಂತೆ ಹಿಂದುತ್ವವಾದಿ ಮುಸಲ್ಮಾನ ವಧುವನ್ನು ವರಿಸುವುದು ಧರ್ಮ ಬಾಹಿರವಾಗಿದೆ. ನೀವು ಹೇಳಿದಂತೆ ಇದಕ್ಕೆಲ್ಲ ಮದುವೆ ಎನ್ನಲಾಗುವುದಿಲ್ಲ. ಹೀಗಿರುವಾಗ ಅಸಂಬದ್ಧ ಹೇಳಿಕೆ ಕೊಟ್ಟು ಕರಾವಳಿಯ ಶಾಂತಿ ಭಂಗ ಮಾಡುವ ಸೂಲಿಬೆಲೆಯ ಲವ್ ಜಿಹಾದ್ ಬಗ್ಗೆ ನೈಜ ಹಿಂದೂಗಳು ಎದ್ದೇಳಬೇಕಿದೆ. ಈ ಹಿಂದೆ ರಾಜ್ಯಾಭಿವೃದ್ಧಿಯ ಬಗ್ಗೆ ಮಾತನಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಎಂದು ಹೇಳಿಕೆ ಕೊಟ್ಟ ಸಂಸದರಿದ್ರು ನಮ್ಮಲ್ಲಿ. ಅವರೆಲ್ಲರ ಸಮಕ್ಷಮಕ್ಕೆ ನಿಜವಾಗಿ ಲವ್ ಜಿಹಾದ್ಗೆ ಪ್ರೇರಣೆ ನೀಡುತ್ತಿರುವಂತಹ ಈ ಸೂಲಿಬೆಲೆಯ ಭಾಷಣವನ್ನ ಸಮರ್ಪಿಸುತ್ತಾ ಇದ್ದೀವಿ.